ಪಿರಿಯಾಪಟ್ಟಣ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಚೇರಿಯಲ್ಲಿ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ನಡೆದ ವಾರ್ಷಿಕ ಸಭೆಗೆ ಮುಖ್ಯ ಅತಿಥಿಯಾಗಿದ್ದ ಮೈಮೂಲ್ ವಿಸ್ತರಣಾಧಿಕಾರಿ ಕೆಆರ್ ಅವಿನಾಶ್ ಮಾತನಾಡಿ, ಉತ್ಪಾದಕರು ಹಾಲನ್ನು ಕಲಬೆರಕೆ ಮಾಡದೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು. ಆಗ ಮಾತ್ರ ಸರ್ಕಾರದ ಪ್ರೋತ್ಸಾಹಧನ ದೊರೆಯಲಿದೆ. ಪ್ರತಿಯೊಬ್ಬ ಹಾಲು ಉತ್ಪಾದಕರು ರಾಸುಗಳಿಗೆ ವಿಮೆ ಮಾಡಿಸಿಕೊಳ್ಳುವಂತೆ ತಿಳಿಸಿದ್ರಲ್ಲದೆ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಹಾಲಿನ ಜಿಡ್ಡಿನ ಅಂಶದ ಆಧಾರದ ಮೇಲೆ ಉತ್ಪಾದಕರಿಗೆ ದರ ನೀಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಜಯಲಕ್ಷ್ಮಮ್ಮ, ಸಾಕಮ್ಮ, ಚಂದ್ರಿಕಾ ಅವರನ್ನ ಬಹುಮಾನ ನೀಡಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಉತ್ಪಾದಕರು ಹಾಲನ್ನ ಸಂಘಕ್ಕೆ ಬಂದಾಗ ಹಾಲು ಪರೀಕ್ಷಕರು ಕಡ್ಡಾಯವಾಗಿ ಹಾಲನ್ನ ಪರಿಶೀಲನೆ ಮಾಡಿ ತದನಂತರ ಹಾಲನ್ನ ಶೇಖರಣೆ ಮಾಡಬೇಕು. ಯಾಕಂದರೆ ಸರ್ಕಾರ ಮುಂಚೆ ಹಿಂದಿನ ದಿನಗಳು ಏನಾಗ್ತಿತ್ತು, ಹಾಲನ್ನ ಶೇಖರಣೆ ಮಾಡಿದಾಗ ಸರ್ಕಾರದ ರೈತರಿಗೆ ಪ್ರೋತ್ಸಾಹನ ಎಂಟ್ರಿ ಮಾಡಬೇಕಾದ್ರೆ ಕೈ ಬಿಡೋಂಥದ್ದು ಅಥವಾ ಮಿಸ್ ಆಗಿ ಬೇರೆಯವ್ರ ಹೆಸರಿಗೆ ಎಂಟ್ರಿ ಮಾಡೋಂಥದ್ದು ಅವೆಲ್ಲ ಆಗಿ ಕೆಲವೊಂದು ಸರ್ಕಾರದ ಅನುದಾನ ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, AMCS ತಂತ್ರಜ್ಞಾನ ಅಂತ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಸಿಸ್ಟಮ್ ಅಂತ ಹೇಳಿ ಒಂದು ತಂತ್ರಾಂಶ ಮಾಡಿದ್ವಿ. ಇಂಟರ್ನಲ್ ಇಂಡಿಯಾದಲ್ಲಿ ತಂತ್ರಾಂಶ ಮಾಡಿದ್ವಿ. ಅದು ಏನಿದೆ ಅಂತಂದರೆ, ಹಾಲು ಶೇಖರಣೆ ಸಮಯದಲ್ಲಿ ಉತ್ಪಾದಕರ ಶೇರ್ ನಂಬರ್ ಯಾರು ಕೊಟ್ಟಿರ್ತೀವಿ ಅವ್ರಿಗೆ ಮೊಬೈಲ್ ಆ್ಯಪ್ ಮುಖಾಂತರ ಇಮಿಡಿಯೇಟು ಮೆಸೇಜ್ ಹೋಗ್ಬೇಕು ಮತ್ತು ಜಿಡ್ಡಿನ ಮೇಲೆ ದರ ನೀಡಬೇಕು. ಸಂಸ್ಥೆ ಸ್ಟಾರ್ಟ್ ಆದಾಗಿಂದಲೂ ಜಿಡ್ಡಿನ ಮೇಲೆ ದರ ನೀಡಿ ಅಂತಲೇ ಇರೋದು. ಯಾಕಂದರೆ ಕೆಲವೊಂದು ಅಳವಡಿಸ್ಕೊಂಡಿಲ್ಲ. ಏನಕ್ಕೆ ಮುಡಿ ಅಂತ ಹೇಳ್ತೀವಿ ಅಂತಂದರೆ, ಜಿಡ್ಡಿನ ಮೇಲೆ ದರ ಕೊಟ್ಟಾಗ ಉತ್ಪಾದಕರಿಗೆ ಕೆಲವೊಂದು 4 ಫ್ಯಾಟ್ ಬರ್ತದೆ, 4 ಬರ್ತದೆ, 5 ಫ್ಯಾಟ್ ಬರ್ತದೆ. ಅವಾಗ ಏನಾಗ್ತದೆ, ಜಿಡ್ಡಿನ ಮೇಲೆ ದರ ಹೋದಾಗ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. ಅವಾಗ ಯಾಕಂದ್ರೆ 41 ರೂಪಾಯಿ ತನಕ ನಾವು ಉತ್ಪಾದಕರಿಗೆ ಪೇಮೆಂಟ್ ಕೂಡ ಮಾಡ್ಬೋದು. ಕೆಲವೊಂದು ಕಡಿಮೆ ಬರ್ತದೆ ಫ್ಯಾಟ್, ಏನಾಗ್ತದೆ 3.5, 3.2 ಆ ಥರ ಬಂದಾಗ ಏನಾಗ್ತದೆ ಅಂದರೆ ಹಸುವಿನ ಆರೋಗ್ಯದಲ್ಲಿರೋ ವ್ಯತ್ಯಾಸ ಇರ್ತದೆ, ಅಥವಾ ಅದಕ್ಕೆ ದೇಹಕ್ಕೆ ಬೇಕಾದಂಥ ಖನಿಜಾಂಶದ ಕೊರತೆ ಇರ್ತದೆ, ಅಥವಾ ನೀವು ಕೊಡೋಂಥ ಪಶುಹಾರದಲ್ಲಿ ಅಥವಾ ಮೇವಿನಲ್ಲಿ ಏನಾದರೂ ವ್ಯತ್ಯಾಸ ಇರ್ತದೆ. ಅಂದರೆ ನೀರಿನ ರಾಶಿ ಮೇಲೆ ಕುಟ್ಟಂಥ ಕೈಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು, ಅಥವಾ ನೀವು ಕೊಡೋಂಥ ಮೇವಲ್ಲಿ ಫರ್ಟಿಲೈಸರ್ ಅಥವಾ ಔಷಧಿ ಹೊಡೆದಂಥ ಜೋಳನ್ನು ಏನು ಕೊಟ್ಟಾಗ ಜಯಲಕ್ಷ್ಮಮ್ಮ, ದ್ವಿತೀಯ ಬಹುಮಾನ ಸಂತೋಷ್ ಮತ್ತು ಚಂದ್ರಿಕಾ, ತೃತೀಯ ಬಹುಮಾನ ಸಾಕಮ್ಮ ಮತ್ತು ಕರಿಗೋಡು. 26ನೇ ಸೋಮವಾರ ಬೆಳಗ್ಗೆ 1 ಗಂಟೆಗೆ ಕರೆಯಲಾಗಿದೆ. ಈ ಒಂದು ಸಭೆಗೆ ನಮ್ಮ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾದ ನಿಮ್ಮ ಸಂಘ ಹಾಲನ್ನ ಮಾರಾಟ ಮಾಡಿದಂತಹ 2,10,04,177 ರೂಪಾಯಿ 24 ಪೈಸೆ, ಪಶುಹಾರ ಮಾರಾಟ 13,97,115 ರೂಪಾಯಿ, ಸ್ಥಳೀಯ ಹಾಲು ಮಾರಾಟ 1,68,909 ರೂಪಾಯಿ 53 ಪೈಸೆ, ಮಾದರಿ ಹಾಲು ಮಾರಾಟ 79,059 ರೂಪಾಯಿ, ಖನಿಜ ಮಿಶ್ರಣ ಮಾರಾಟ 72,000